ನಮ್ಮೂರು ಚಾಮರಾಜನಗರ. ಇದು ಜಾನಪದ ಕಲೆಗಳ ನಾಡು. ಇದು ಬರೀ ಜಾನಪದ ಕಲೆಗಳ ನಾಡು ಅಷ್ಟೇ ಅಲ್ಲ, ಅನೇಕ ಪುಣ್ಯಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ನಾಡು. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ, ಧರೆಗೆ ದೊಡ್ಡವರು ಶ್ರೀ ಮಂಟೇಸ್ವಾಮಿ ಹಾಗೂ ಶ್ರೀ ಸಿದ್ದಪ್ಪಾಜಿ, ಹೀಗೆ ಅನೇಕ ಸಿದ್ಧ ಪುರುಷರು ತಮ್ಮ ಪವಾಡಗಳನ್ನ ತೋರಿಸಿ ನೆಲೆಸಿದಂಥ ಪುಣ್ಯ ಭೂಮಿ. ನಮ್ಮ ಊರಿನ ಸುತ್ತಮುತ್ತ ಇರುವಂಥ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಇವತ್ತು ನನ್ನ ಮೊದಲನೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನೀವು ಬನ್ನಿ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಮೋಟೋ ವ್ಲಾಗ್ಸ್ ಮನು. ನಾವು ಚಿಕ್ಕ ವಯಸ್ಸಿಂದನೂ ತುಂಬ ಸಾರಿ ಬೆಟ್ಟಕ್ಕೆ ಹೋಗಿ ಬರ್ತಾ ಇರ್ತೀವಿ. ನಮ್ಮ ಈ ಬ್ಯುಸಿ ಲೈಫಲ್ಲಿ ಮನಸ್ಸಿಗೆ ತುಂಬ ಬೇಸರ ಆದಾಗ ಅಥವಾ ತುಂಬ ಬೇಜಾರಾದಾಗ ನಾನು ಆವಾಗ ಈ ಜಾಗಕ್ಕೆ ಬಂದು ಹೋಗ್ತಾ ಇರ್ತೀನಿ. ಯಾಕಂದರೆ ಈ ಜಾಗಕ್ಕೆ ಬರ್ತಿದ್ದಂಗೆ ಏನೇ ಚಿಂತೆ ಇದ್ರೂ ಸರಿ ಅದನ್ನೆಲ್ಲ ಮರೆತು ಒಂದು ಕ್ಷಣ ನನ್ನನ್ನು ನಾನು ಫೀಲ್ ಮಾಡ್ತೀನಿ. ನಮ್ಮ ತಂದೆಯವ್ರ ಕಾಲದಲ್ಲಿ ಅವರೆಲ್ಲ ತಿಂಗಳಿಗೊಂದ್ಸತಿ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಪೂಜೆನ ಸಲ್ಲಿಸಿ ಹೋಗೋರು. ಆಗಿನ ಕಾಲದಲ್ಲಿ ಈ ಪೂಜೆ ಪುನಸ್ಕಾರಗಳೆಲ್ಲ ಸರಿಯಾದ ಪದ್ಧತಿ ಪ್ರಕಾರ ನಡೀತಾ ಇತ್ತು. ಜನ ತಮ್ಮ ಕೆಲಸಗಳಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ತಿಂಗಳಲ್ಲಿ ಒಂದ್ಸರಿ ಆಗ್ಬೋದು, ಅಥವಾ 6 ತಿಂಗಳಿಗೊಂದ್ಸರಿ ಅಥವಾ 3 ತಿಂಗಳಿಗೊಂದ್ಸರಿ ತಮ್ಮ ಇಷ್ಟ ದೈವಗಳನ್ನ ಆರಾಧನೆ ಮಾಡ್ತಾ ಇದ್ರು. ಇಷ್ಟ ದೈವಗಳ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇದ್ರು. ಹಾಗೆ ಮನೆ ದೇವ್ರ ಪೂಜೆಗಳನ್ನ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಅದೆಲ್ಲ ಕಡಿಮೆ ಆಗಿದೆ. ಯಾವ ರೇಂಜ್ಗೆ ಅಂತಂದ್ರೆ ಕೆಲವೊಂದಷ್ಟು ಜನ ಮಾತ್ರ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಹೇಗೆ ಅಂದರೆ ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ನಮ್ಮ ನಾಡು ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ದೈವಾರಾಧನೆ ಇದ್ರ ಬಗ್ಗೆ ಎಲ್ಲ ಚಿಕ್ಕ ವಯಸ್ಸಿಂದನೇ ಅವರಿಗೆ ಹೇಳಿಕೊಟ್ಟು ಅದನ್ನು ಉಳಿಸಿ ಬೆಳೆಸ್ತಾ ಇದ್ದಾರೆ. ನಾವು ಎಷ್ಟೇ ಕಷ್ಟದಲ್ಲಿರ್ಬೋದು, ನಾವು ಎಷ್ಟೇ ಬ್ಯುಸಿಲಿರ್ಬೋದು, ಅಥವಾ ಸುಖದ ಸುಪ್ಪತ್ತಿಗೆಲ್ಲೇ ಇರ್ಬೋದು, ಹೇಗಿದ್ರು ಸರಿ ನಮ್ಮ ದೈವಗಳನ್ನ ಪೂಜೆ ಮಾಡೋದನ್ನ ನಾವು ಮರಿಬಾರ್ದು ಮತ್ತು ಬಿಡಬಾರ್ದು. ಈಗಿನ ಕಾಲದಲ್ಲಿ ಸಾರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರಿಂದ ಜನ ಯಾವಾಗ ಬೇಕಂದ್ರೆ ಅವಾಗ ಬೇಗ ಹೋಗಿ ಬರ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ಹಿಂದಿನ ಕಾಲದಲ್ಲಿ ಜನ ಈ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಂದರೆ ಪ್ರತಿಯೊಂದು ಊರಿಂದನೂ ತಮ್ಮದೇ ಆದ ಗುಂಪುಗಳನ್ನ ಕಟ್ಕೊಂಡು ಎಲ್ಲರೂ ಒಟ್ಟುಗೂಡಿ ಕಾಲ್ನಡಿಗೆಯಲ್ಲೇ ಹೋಗಿ ಬರ್ತಾ ಇದ್ರು. ಈ ಗುಂಪಿಗೆ ಪರ್ಸೆ ಅಂತ ಕರೀತಾರೆ. ಮಲೆ ಮಹದೇಶ್ವರ ಸ್ವಾಮಿ ವನ್ಯಧಾಮಕ್ಕೆ ಎಲ್ಲರಿಗೂ ಸ್ವಾಗತ. ಬನ್ನಿ ಪ್ರಕೃತಿ ಸವಿಯೋಣ. ನೋಡಿ, ಇಲ್ಲಿಂದ ಕಾಡು ಶುರುವಾಗುತ್ತೆ. ಇಲ್ಲಿ ಗಾಡಿ ಹೊಡಿಬೇಕಾದ್ರೆ ಹುಷಾರಾಗಿ ಓಡಿಸಿ, ಮತ್ತು ಪ್ರಾಣಿಗಳು ಬಂದರೂ ಬರ್ಬೋದು, ಹೇಳೋದಕ್ಕಾಗೋದಿಲ್ಲ. ಹಾಗೆ ವಾಹನಗಳು ಕೂಡ ತುಂಬ ವೇಗವಾಗಿರುತ್ತೆ. ರೋಡು ತುಂಬ ಖಾಲಿ ಇರೋದ್ರಿಂದ ಬೈಕರ್ಸ್ ಆಗಿರ್ಬೋದು ಅಥವಾ ಇನ್ನಿತರ ವಾಹನಗಳಾಗಿರ್ಬೋದು ತುಂಬ ಸ್ಪೀಡಲ್ಲಿ ಬರ್ತಾ ಇರ್ತವೆ. ಹುಷಾರಾಗಿ ಓಡಾಡಿ. ನಿಮಗೆ ಯಾವ ಜಾಗದಲ್ಲಿ ಅಥವಾ ಟರ್ನಿಂಗ್ಗಳಲ್ಲಿ ನಿಮಗೆ ಎಲ್ಲಿ ನೀಟಾಗಿ ಕ್ಲಿಯರಾಗಿ ವಿಷುವಲ್ ಸಿಗೋದಿಲ್ವೋ ಅಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗಿ. ಯಾಕಂದರೆ ಗಾಡಿಗಳು ತುಂಬ ವೇಗವಾಗಿ ಬರ್ತಾ ಇರ್ತವೆ. ನಿಮಗೆ ಗೊತ್ತು, ಕಾಡು ದಾರಿ ಇಲ್ಲೇ ಕಾಣಿಸ್ತಾ ಇದೆ, ವಿಷುವಲ್ ಎಷ್ಟು ಖಾಲಿ ಇದೆ, ಗಾಡಿಗಳೆಲ್ಲ ಎಷ್ಟು ಫಾಸ್ಟ್ ಬರ್ತಾ ಇದೆ ಅಂತ. ಸೊ ನೀವು ನಿಧಾನಕ್ಕೆ ಹೋಗಿ. ಎಲ್ಲೆಲ್ಲ ನಿಮ್ಗೆ ತಿರುವುಗಳಲ್ಲಿ ಎಲ್ಲಿ ನಿಮಗೆ ಕಾಣಿಸೋದಿಲ್ಲ ಕರೆಕ್ಟಾಗಿ ವಿಷುವಲ್, ಅಂದರೆ ಮುಂದೆ ಏನು ಬರ್ತಾಯಿದೆ ಅಂತ ಏನು ಕಾಣಿಸೋದಿಲ್ಲ, ಅಲ್ಲೆಲ್ಲ ನಿಧಾನಕ್ಕೆ ಹೋಗಿ, ಆಯಿತಾ? ರೋಡು ಕೂಡ ಹೊಸ್ದಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ರೋಡು ಇಲ್ಲಿ ಓಡಾಡೋದಕ್ಕೆ. ಸೊ ಗಾಡಿಗಳು ವೇಗವಾಗಿರುತ್ತೆ. ನನ್ನ ಕಣ್ಣಾರೆ 2 ಆಕ್ಸಿಡೆಂಟ್ನ ಇಲ್ಲಿ ನೋಡಿದ್ದೀನಿ. ನೀವು ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಎಲ್ಲೂ ಗಾಡಿಗಳನ್ನ ನಿಲ್ಲಿಸೋ ಹಾಗಿಲ್ಲ. ಯಾಕಂದರೆ ಅದು ಕಾನೂನು ಪ್ರಕಾರವಾಗಿ ನಿಷೇಧ ಮಾಡಿದ್ದಾರೆ. ಯಾಕಂದರೆ ಮಧ್ಯಮ ಇಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಓಡಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಅವಕ್ಕೂ ಆಗಬಾರ್ದು, ನಮಗೂ ಆಗಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಲ್ಲಿಸೋ ಹಾಗಿಲ್ಲ ಅಂತ ಅಲ್ಲಲ್ಲಿ ಸೂಚನಾ ಫಲಕಗಳನ್ನ ಹಾಕಿದ್ದಾರೆ. ಅದನ್ನು ಮೀರಿ ನೀವು ನಿಲ್ಲಿಸಿದ್ರೆ ಅಂದರೆ ದಂಡ ಕಟ್ಟಿಸ್ತಾರೆ. ಅಂತೂ ನಾವು ತಾಳ್ಬೆಟ್ಟಕ್ಕೆ ಬಂದಾಯಿತು. ಬನ್ನಿ ಧೂಪ ಹಾಕ್ಬಿಟ್ಟು ಮುಂದೆ ಪ್ರಯಾಣ ಶುರು ಮಾಡೋಣ. ಇಲ್ಲಿ ಬರೋ ಯಾವುದೇ ಭಕ್ತಾದಿಗಳು ಸರಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗಾಡಿಗಳನ್ನ ನಿಲ್ಲಿಸಿ ಧೂಪ ಹಾಕಿ ಹೊರಡ್ತಾರೆ. ಇಲ್ಲಿ ಗಾಡಿಗಳು ಯಾಕೆ ನಿಂತು ಧೂಪ ಆಗ್ತವೆ ಅನ್ನೋದಕ್ಕೆ ಪ್ರಾಪರ್ ಕಥೆ ಇದೆ. ಆದರೆ ಅದು ಏನಂತ ನನಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದಿರೋದನ್ನ ಹೇಳಬಾರ್ದು. ಬನ್ನಿ ಮುಂದೆ ಸಾಗೋಣ.
ಹೋಗೋಣ ಹೋಗೋಣ ಮಾದೇವನಗಿರಿಗೆ, ಹೋಗೋಣ ಹೋಗೋಣ ಮಾದಯ್ಯನಗಿರಿಗೆ. ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಈ ಥರ ತುಂಬ ಸಾಂಗ್ಗಳು ಗುಣಗ್ತಾ ಇರ್ತೀವಿ ಗೈಸ್, ಆಯಿತಾ. ಅದು ಒಂಥರ ಮಜಾ ಬರುತ್ತೆ. ನೀವು ಅದೇ ಥರ ನೀವು ಅಂತಲ್ಲ, ಎಲ್ರೂ ಅದೇ ಥರನೇ ಮಾಡೋದು. ಸಖತ್ ಮಜಾ ಬರುತ್ತೆ ಮಾತ್ರ ಆ ಥರ ಹಾಡುಗಳನ್ನ ಆಡ್ಕೊಂಡು ಹೋಗೋದು. ಬರೀ ಭಕ್ತಿಗೀತೆಗಳ ಮಾತ್ರ ಅಲ್ಲ, ಫುಲ್ಲು ಸಿನಿಮಾ ಹಾಡುಗಳು ಕೂಡ ಆಡ್ಕೊಂಡು ಹೋಗ್ತಾ ಇರ್ತೀವಿ. ಮಜಾ ಅಂದರೆ ಮಜಾ, ಬೈಕ್ ರೈಡಿಂಗ್ ಅಂದ್ರೆ ಮಜಾ, ಜಾಲಿ ಜಾಲಿ. ಆ್ಯಕ್ಚುಲಿ ಗಾಯ್ಸ್, ಇದನ್ನು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ದಿದ್ದು. ಬಟ್ ಏನಾಗುತ್ತೆ ಅಂತಂದರೆ ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ಒಬ್ಬರು ಸಿಕ್ಕಿರೋ ಒಬ್ಬರು ಸಿಗೋದಿಲ್ಲ. ಇದೇ ಥರ ಸುಮಾರು ಒಂದು 2 ತಿಂಗಳು 3 ತಿಂಗಳಾರು ಮುಂದಕ್ಕೆ ಹಾಕೊಂಡು ಬಂದಾಯಿತು. ಸೊ ಈ ಸರಿ ಮುಂದಕ್ಕೆ ಹಾಕೋ ಪ್ರಮೇಯನೇ ಇಲ್ಲ, ನಾನು ಒಬ್ಬನೇ ಹೋಗಿದ್ದು ಬರೋದು ಒಳ್ಳೇದು ಅಂತ ಅಂದ್ಬಿಟ್ಟು ಇವಾಗ ಶುರು ಮಾಡಿದ್ದೀನಿ. ನಿಮಗೂ ಇದೇ ಥರ ಆಗಿರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ, ಎಲ್ರಿಗೂ ಪರಿಸ್ಥಿತಿ. ಸೊ ಒಂದೊಂದು ಸಾರಿ ನಾವು ಒಬ್ಬೊಬ್ಬರೇ ಓಡಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಎಂಜಾಯ್ ಮಾಡೋಣ. ಆ್ಯಕ್ಚುಲಿ ಗಾಯ್ಸ್, ನೀವು ಏನು ಕೇಳ್ತಾ ಇದ್ದೀರಾ ಈ ವಾಯ್ಸ್ ಓವರು, ಇದನ್ನು ನಾನು ಮನೇಲಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಗಾಡಿ ಓಡಿಸ್ಬೇಕಾದ್ರೆ ಅದು ಗಾಳಿಗೆ ಅದು ಒಂದು ವಾಯ್ಸ್ ಕೂಡ ರೆಕಾರ್ಡ್ ಆಗಿಲ್ಲ, ಎಲ್ಲ ಗಜಬಜಾನಾಗೈತೆ. ಸೊ ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಫಸ್ಟ್ ವ್ಲಾಗು ನೀಟಾಗಿ ಅಟ್ಲೀಸ್ಟ್ ವಾಯ್ಸ್ ಚೆನ್ನಾಗಿ ಬಂದಿದ್ರು ಕೂಡ ಅದನ್ನು ಅಪ್ಲೋಡ್ ಮಾಡ್ಬೋದಾಗಿತ್ತು. ಅದರಲ್ಲಿ ಒಳ್ಳೆ ವಿಷಯನ ನಾನು ಮಾತಾಡಿದ್ದೆ. ಸೊ ಆದ್ರೂ ಅದು ಏನಂತಲೇ ಗೊತ್ತಾಗಬಾರ್ದು, ಆ ಥರ ವಾಯ್ಸ್ ಬಂದಿದೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಡಬ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಗಾಡಿ ಮರ ಎಲ್ಲೂ ನಿಲ್ಲಿಸೋಗಿಲ್ಲ ಅಂತ ಹೇಳಿದ್ದೀನಿ. ಆದರೆ ಇಲ್ಲಿ ತುಂಬ ಜನ ಕರ್ವ್ ಸೈಡಲ್ಲೇ ನಿಲ್ಲಿಸಿದ್ದಾರೆ. ಕರ್ವ್ ಸೈಡಲ್ಲಂತೂ ನಿಲ್ಲಿಸಾಗಿಲ್ಲ. ಯಾಕಂದರೆ ಲಾಂಗ್ ವೆಹಿಕಲ್ಗಳು ಬಂತು ಅಂತಂದರೆ ಅವ್ರಿಗೆ ತೊಂದರೆ ಆಗುತ್ತೆ, ಕಂಟ್ರೋಲಿಗೆ ಸಿಗೋದಿಲ್ಲ, ಅಪಘಾತ ಆಗೋ ಚಾನ್ಸಸ್ಸು 90% ಇರುತ್ತೆ. ಸೊ ದಯವಿಟ್ಟು ಒಂದು ಸೂಚನೆನ ಅಥವಾ ಸೂಚನಾ ಫಲಕನ ಅಲ್ಲಿ ಹಾಕಿದ್ದಾರೆ, ಈ ಥರ ಮಾಡಬೇಡಿ ಅಂತ ಏನಾದರೂ ಹಾಕಿದ್ದಾರೆ ಅಂತಂದರೆ ಅದನ್ನು ಪಾಲಿಸೋದಕ್ಕೆ ಟ್ರೈ ಮಾಡಿ. ಸೊ ಗೈಸ್, ನಾವು ಅಂತೂ ಬೆಟ್ಟಕ್ಕೆ ಬಂದಾಯಿತು. ಗೈಸ್, ಬೆಟ್ಟಕ್ಕೆ ಬರಬೇಕಾದ್ರೆ ಎಂಟ್ರಿಯಲ್ಲಿ ವೆಹಿಕಲ್ಗಳಿಗೆ ಅಂತ ಚಾರ್ಜ್ಗಳನ್ನ ಮಾಡ್ತಾರೆ. ಸೊ ಬೈಕಿಗೆ ಇಲ್ಲಿ 10 ರೂಪಾಯಿ, ಬೇರೆ ವೆಹಿಕಲ್ಗಳಿಗೆ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ಬೇರೆ ಯಾರಾದರೂ ಕಾರು ಅಥವಾ TT ಏನಾದರೂ ತೊಗೊಂಬಂದಿರ್ತೀರಲ್ವ, ಯಾರಾದರೂ ನೀವು ವೀಡಿಯೋನ ನೋಡ್ತಾ ಇದ್ದಾರೆ, ಎಷ್ಟು ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗಾಯ್ಸ್, ಯಾರೇ ಆಯಿತು ಬೆಟ್ಟಕ್ಕೆ ಬಂದಮೇಲೆ ನೀವು ಇಲ್ಲಿ ಉಳ್ಕೋತಾ ಇದ್ದೀರಾ ಅಂತಂದರೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಹೋಗಿ ರೂಮ್ಗಳನ್ನ ಬುಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದಮೇಲೆ ಫ್ರೀ ಇದ್ದರೆ ಕೊಡ್ತಾರೆ. ಏನಾದರೂ ಆನ್ಲೈನಲ್ಲಿ ಆಲ್ರೆಡಿ ಬುಕ್ಕಿಂಗ್ ಆಗಿತ್ತು ಅಂತಂದರೆ ನಿಮಗೆ ರೂಮ್ಗಳು ಸಿಗೋ ಚಾನ್ಸಸ್ಸು ಕಮ್ಮಿ. Re mama papa re mama papa ni ni sa sa ni da pa ma ga re pa pa mama pa pa da ni da pa ma ga re ga za re ma pa mama pa ma sa ni da pa ma ga re ga za ni sa re ma ga re ma pa ni da pa ma pa ni sa re ma ga re sa ni da pa ma ga re pa mama pa pa da ni da pa ma ga re ga sa re ma pa mama pa sa ni da pa ma ga re ga sa ni sa re ma